ಟಿವಿ ಆನ್ ಆಯ್ತು. ನಮಸ್ಕಾರ ಕರ್ನಾಟಕ. ಸೊ ಐ ಆಮ್ ಕೋಸ್ಟಲ್ ಕನ್ನಡಿಗ ಅಂಡ್ ಹಿಯರ್ ಚೇತನ್ ಕನ್ನಡಿಗ. ಕೋಸ್ಟಲ್ ಕನ್ನಡಿಗ ವರ್ಸಸ್ ಚೇತನ್ ಕನ್ನಡಿಗ. ಸೊ ಫೈಟ್ ಧಮಾಕ. ಓಕೆನಾ ಚೇತನ್ ಅವ್ರೆ, ಇನ್ ಕಂಟೆಂಟ್ ಯಾಕೆ ನಿಲ್ಸಿದಿರಲ್ಲ ಕಂಟೆಂಟ್ ಮಾಡೋದನ್ನೇ? ಮಾಡ್ಬೇಕು ಅಂತ ಅನ್ಕಂತೀನಿ, ಆದ್ರೆ ಕ್ಯಾಮ್ರಾ ನೋಡಿ ಮಾತಾಡುವಾಗ ಒಂಥರ ಭಯ ಅನ್ಸುತ್ತೆ. ಓಕೆ, ನನ್ ವಾಯ್ಸ್ ನನ್ಗೆ ಕೇಳಕ್ ಆಗಲ್ಲ. ಬೇರೆಯವ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ, ಆದ್ರೆ ನನಗೆ ವಾಯ್ಸ್ ಕೇಳಿದಾಗ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಓಕೆ, ನೀವೆಷ್ಟು ಟೈಮ್ ಆಯ್ತು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ? ನಾನ್ ಸ್ಟಾರ್ಟ್ ಮಾಡಿ ಸುಮಾರು ಒಂದೂವರೆ ವರ್ಷ ಆಯ್ತು. ಆದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ. ನೆಕ್ಸ್ಟ್ ಈಗ ಅಪ್ಕಮಿಂಗ್ ಈಗ ಟ್ರೆಂಡಿಂಗ್ ಇರೋದೇ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಕಂಟೆಂಟ್ ಕ್ರಿಯೇಷನ್ ಜಾಸ್ತಿ ಇರೋದ್ರಿಂದ ಸೊ ನೀವು ಈಗ ಮಾಡಿ ಕ್ವಿಟ್ ಮಾಡ್ತಿರೋದು ಮತ್ತೆ ಕ್ವಿಟ್ ಮಾಡ್ತಿಲ್ಲ, ಕಂಟಿನ್ಯೂಷನ್ ಇಲ್ಲ ಅಷ್ಟೇ. ಕ್ವಿಟ್ ಮಾಡಿಲ್ಲ, ಕಂಟಿನ್ಯೂ ಮಾಡ್ತೀನಿ. ಓಕೆ, ಒಳ್ಳೆ ಟೈಮ್ ಬರ್ಲಿ ಅಂತ ವೆಯ್ಟ್ ಮಾಡ್ತೀನಿ. ಒಳ್ಳೆ ಟೈಮ್ ಅಂದ್ರೆ ಟೈಮ್ಗೋಸ್ಕರ ಕಾಯ್ತಿದ್ದೀರಾ? ಟೈಮ್ಗೋಸ್ಕರ. ಯಾಕೆ ಎಫರ್ಟ್ ಹಾಕಿ ಮಾಡ್ಬೋದಿತ್ತಲ್ಲ? ಮಾಡ್ಬೋದಿತ್ತು, ಆ ಟೈಮ್ ಬರೋ ತನಕ. ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತೀನಿ, ಟೈಮ್ಗೋಸ್ಕರನೇ. ಸೊ ನೆಕ್ಸ್ಟ್ ಈಗ ಕಂಟೆಂಟ್ ಮಾಡ್ಬೇಕು ಅಂತ ತುಂಬಾ ಜನ ಇರ್ತಾರೆ. ಸೊ ಅವ್ರಿಗೂ ಇದೇ ಮೈಂಡ್ ಸೆಟ್ ಬಂದ್ರೆ ಕಂಟೆಂಟ್ ಕ್ರಿಯೇಷನ್ ಯಾರ್ಯಾರು ಮಾಡ್ತಾರೆ ಎಲ್ಲರಿಗೂ ಸಪೋರ್ಟ್ ಮಾಡೋಣ. ಓಕೆ, ನಮಗೆ ಅನ್ಸಿದ್ರೆ ನಾವು ಮಾಡ್ಬೇಕು. ಸೊ ಎಲ್ಲೆಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡಿದ್ರಿ? ನಾವು ನಮ್ಮೂರ್ ಕಡೆ ಚಿಕ್ಕಮಗಳೂರಲ್ಲಿ. ಬೇಸಿಕಲಿ ನೀವು ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರು ಕೋಸ್ಟಲ್ ಕನ್ನಡಿಗ ಅಂಡ್ ಚೇತನ್ ಕನ್ನಡಿಗ ಅಂಡ್ ಚಿಕ್ಕಮಂಗ್ಳೂರು ಟು ಚಿಕ್ಕಮಂಗ್ಳೂರು. ಒಂದೇ ಊರ್ನವರು, ಬಟ್ ಇಲ್ಲಿ ಬೆಂಗಳೂರು ಮೇಲೆ ಸಿಕ್ಕಿದೀವಿ ನಾವು. ಓಕೆನಾ, ಚಿಕ್ಕಮಂಗ್ಳೂರು ಇದ್ರು ನಮ್ಗೆ ಅವ್ನು ಯಾರು ಗೊತ್ತಿಲ್ಲ, ನಾನು ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಇವಾಗ ಮೀಟ್ ಆಗಿದೀವಿ. ಈಗ ಮೀಟ್ ಆಗಿದೀವಿ. ನನಗೆ ನಾನು ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಚಿಕ್ಕಮಂಗ್ಳೂರಲ್ಲಿ. ಕರೆಕ್ಟ್, ಎಸ್. ಓಕೆ, ಸೊ ಎಷ್ಟು ಕಷ್ಟ ಸ್ಟಾರ್ಟಿಂಗ್ ಮಾಡುವಾಗ, ನಿಮಗೆ ಕಂಟೆಂಟ್ ಕ್ರಿಯೇಷನ್ ಮಾಡುವಾಗ ಏನ್ ಕಷ್ಟ, ಡಿಫಿಕಲ್ಟ್ ಫೀಲ್ ಆಗಿದೆ? ಅದು ಡಿಫಿಕಲ್ಟ್ ಅಂತ ಏನ್ ಅನ್ಸ್ಲಿಲ್ಲ. ಸ್ಟಾರ್ಟ್ ಮಾಡ್ಬೇಕು ಸ್ವಲ್ಪ ಭಯ ಇತ್ತು. ಓಕೆ, ಏನಾಗುತ್ತೆ ಏನೋ, ಏನಂತಾರೆ ಜನ, ನೋಡಿದವ್ರು ಏನ್ ಅನ್ಕೊಂತಾರೆ ಅಂತ ಸ್ವಲ್ಪ ಭಯ ಇತ್ತು. ನಿಮ್ಗೆ ಮೋಟಿವೇಶನ್ ಆಗಿದೆ ಯಾರು ಆಗಲ್ವೋ, ಯಾರು ಆಗಲ್ಲ. ಫಸ್ಟ್ ವಿಡಿಯೋನ ನಮ್ಮೂರಿಂದ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ವಿಡಿಯೋ ಮಾಡಿ ಅವಾಗ ಜನ ಎಲ್ಲ ನೋಡಿ ಚೆನ್ನಾಗಿದೆ, ನಮ್ಮೂರಲ್ಲಿ ಊರವರೆಲ್ಲ ನೋಡಿ ಚೆನ್ನಾಗಿ ಮಾಡಿದ್ಯಾ ಅಂತಂದ್ರು. ನೆಕ್ಸ್ಟ್ ಮತ್ತೆ ನಮ್ಮೂರಿಂದ ದೇವಸ್ಥಾನದ ವಿಡಿಯೋ ಮಾಡಿದೆ. ಓಕೆ, ಚೆನ್ನಾಗಿದೆ ಮಾಡು ಅಂತಂದ್ರು. ಸಪೋರ್ಟ್ ಮಾಡಿದ್ರು ಎಲ್ಲರೂ. ಓಕೆ, ಅವಾಗ ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದೆ. ಆಮೇಲೆ ಕಾಲೇಜ್ ಪರ್ಪಸ್ ಎಲ್ಲ ಸ್ವಲ್ಪ ಡಿಲೇ ಆಯ್ತು. ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗ್ಲಿಲ್ಲ. ಓಕೆ, ಸೊ ಈಗ ನಮ್ಮ ವೀಕ್ಷಕರು ತುಂಬಾ ಜನ ಇರ್ತಾರೆ, ನಾನು ಸ್ಟಾರ್ಟ್ ಮಾಡಬೇಕು, ಶುರು ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಹೆಂಗ್ ಮಾಡೋದಪ್ಪ, ಹಿಂಗ್ ತೊಗೊಂಡೋಗ್ತಾರೆ, ಎಲ್ಲಿ ಕ್ಯಾಮ್ರಾ ಇಟ್ಟಿರ್ತಾರೆ ಎಲ್ಲ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೊಂದು ಸಜೆಷನ್, ನಿಮ್ಗೆ ಈಗ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ, ತುದಿಗಾಲಲ್ಲಿ ಇರ್ತಾರೆ, ಬಟ್ ಮಾಡಬೇಕು ಹೆಂಗೆ ಐಡಿಯಾ ಇರೋದಿಲ್ಲ. ಸೊ ನಿಮ್ದೊಂದು ಸಜೆಷನ್ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದ್ರು ಆ ಥರ, ಈ ಥರ ಮಾಡಿದ್ರೆ ಒಳ್ಳೇದು? ಎಕ್ಸ್ಪೀರಿಯನ್ಸ್ ಏನಿಲ್ಲ, ನಾನೇನು ದೊಡ್ಡ ಕ್ರಿಯೇಟರ್ ಏನಲ್ಲ. ಕ್ರಿಯೇಟರ್ ಇವತ್ತಲ್ಲ ಸರ್, ಒಂದಿನ ನೀವು ಕ್ರಿಯೇಟರ್ ಆಗ್ತೀರಿ. ಅದು ಬೇರೆಯವ್ರನ್ನ ನೋಡಿ ನಾನು ಕಲಿಬೇಕಷ್ಟೇನೆ. ಅಲ್ಲ, ನಿಮ್ಮ ಇರೋ ಈಗ ನೋಡಿ 10 ಫಾಲೋವರ್ಸ್ ಇರೋರು ಇರ್ತಾರೆ, ಅಥವಾ 0 ಅಕೌಂಟ್ಸ್ ಇರೋರು ಇರ್ತಾರೆ. ಸೊ ಓಕೆನಾ, ಅವ್ರಿಗಿಂತ ಬೆಟರ್ ನಾವ್ ಇದೀವಲ್ವಾ? ಹಂಗಾರೆ ನಾವು ಗೈಡ್ ಮಾಡ್ಬೋದಲ್ಲ, ನಾವ್ ಎಫರ್ಟ್ ಹಾಕಿದೀವಿ. ಸೊ ಅವರು ನಮ್ ಜೊತೆಗೆ ಬರ್ಬೋದು, ನಾವ್ ಅವ್ರನ್ನ ಗ್ರೋತ್ ಅಪ್ ಮಾಡ್ಬೋದಲ್ಲ, ನಮ್ ಜೊತೆಗೆ ಕ್ಯಾರಿ ಮಾಡ್ಬೋದು. ಸೊ ಬನ್ನಿ ಅಂತ, ಇದು ಫೀಲ್ಡ್ ಅಲ್ಲೂ ಚೆನ್ನಾಗಿದೆ ಅಂತ. ಸೊ ಅವಾಗ ನಮ್ ಸ್ಟಾರ್ಟಿಂಗ್ ಸ್ಟೇಜ್ ಇರೋ ಸ್ಟ್ರಗಲ್ಸ್ ನ ಅವ್ರಿಗೊಂದು ಶೇರ್ ಮಾಡಿದ್ರೆ ಸೊ ಅವ್ರಿಗೊಂದು ಈಸಿ ಆಗತ್ತೆ ಅಂತ. ಅದೇ ಈಗ ಜನಗಳು ಏನ್ ನೋಡಿದ್ರೆ ಏನಂತಾರೆ ಅಂತ ಭಯ ಪಡಬಾರ್ದು. ಓಕೆ, ನಮ್ ಪಾಡಿಗೆ ನಮ್ ಎಫರ್ಟ್ಸ್ ಹಾಕಿ ನಾವು ಮಾಡಬೇಕು ಅಂತ ನಾನು ಅನ್ಕೊಂತೀನಿ. ಅದ್ ನನ್ನ ಕೈಲೇ ಆಗ್ತಿಲ್ಲ. ಓಕೆ, ಬಟ್ ಓಕೆ ಆಗ್ತಿಲ್ಲ, ಅವ್ರನ್ನೇ ಕೇಳ್ತಾ ಇದೀನಿ ನಾನು. ಆಗ್ತಿಲ್ಲ ಅಂತಾರೆ ಮತ್ತೆ ಅವ್ರನ್ನೇ ಕೇಳ್ತಾ ಇದೀನಿ. ಆದ್ರೆ ತೊಂದಿಲ್ಲ, ಸೋತವನ ಹತ್ರನೇ ಬಲ ಜಾಸ್ತಿ ಇದೆ. ಸೋಲು ಗೆಲುವಿನ ಮೆಟ್ಟಿಲು. ಸೊ ಅವ್ರು ಇವತ್ತು ನಿಲ್ಸಿರ್ಬೋದು, ಮುಂದೆ ಒಂದು ದಿನ ಅವರು ಮಿಲಿಯನರ್ ಆಗ್ತಾರೆ. ಓಕೆನಾ, ಚಿಕ್ಕಮಂಗ್ಳೂರೇ ಅಲ್ವಾ, ಹೆಂಗಾರ ಉಳ್ಕೊಂಡು ಹೋಗ್ಬಿಡ್ತೀನಿ ಅವ್ರನ್ನ. ಓಕೆನಾ, ಸೊ ನಂಗೊಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಅವಾಗ ಅವ್ರನ್ನ ಕೇಳ್ತೀನಿ ನಾನು. ನಿಮ್ಮ ಹತ್ರ ನಾವು ಕೇಳ್ಬೇಕು ನೀವು. ಓಕೆ, ಇಂಟ್ರೆಸ್ಟಿಂಗ್. ಯೂಟ್ಯೂಬ್ ಇದರಿಂದಾನೇ ಬಂದಿದ್ದ ಕಂಟೆಂಟ್ ಕ್ರಿಯೇಟ್ ಬಂದಿದ್ದ? ಮೊದ್ಲಿಂದಾನು ನನಗೆ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲಿಂದಾನು ಫೋಟೋಸ್ ತೆಗಿಬೇಕು, ವಿಡಿಯೋಸ್ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ತುಂಬಾ ಇತ್ತು. ಅವಾಗಿಂದನು 9th 10th SLC ಟೈಮಿಂದಾನು ಅವಾಗಿಂದನು ಫೋಟೋಸ್ ತಕೊಂಡು ವಿಡಿಯೋಸ್ ಮಾಡ್ಕೊಂಡು ಬರ್ತಿದ್ದೆ. ಅವಾಗಿಂದನು ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅದಕ್ಕೆ ಕಾಲೇಜ್ ಮುಗಿದ್ಮೇಲೆ ಡಿಗ್ರಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ
ಕಲಿಬೇಕು ಅಂತ ಅನ್ಕೊಂಡು ಬೆಂಗಳೂರಿಗೆ ಬಂದಿದ್ದೀನಿ. ನೋಡೋಣ ಮುಂದೆ ಹೆಂಗಾಗುತ್ತೆ. ನೀವು ಫಸ್ಟ್ ವಿಡಿಯೋ ಮಾಡಿದ್ರಲ್ವಾ, ಹಾಂ ಫಸ್ಟ್ ವಿಡಿಯೋ ಅಷ್ಟು ಜನಕ್ಕೆ, ಆ ಫಸ್ಟ್ ವಿಡಿಯೋಗೆ ಎಷ್ಟು ಜನ ಲೈಕ್ ಮಾಡಿದ್ರು, ಅದರಲ್ಲಿ ನಿಮ್ಮವ್ರು ಯಾರಾಗಿದ್ರು? ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿರೋರು ನನ್ನ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸ್ವಲ್ಪ ಜನ ನಗಾಡೋರು ಇರ್ತಾರೆ, ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು. ತುಂಬಾ ಕ್ಲೋಸ್. ನಿಮಗೆ ಗಿಲ್ಟ್ ಫೀಲ್ ಆಗಿದ್ಯಾ? ನಾನು ಫಸ್ಟ್ ಡೇ ಮಾಡಿರ್ತೀನಿ, ಓಕೆನಾ? ಸೊ ಒಂದು ಇಷ್ಟು ಜನ ನನ್ನ ಕ್ಲೋಸ್ ಇರೋರೆ ಅಥವಾ ನನ್ನ ಫ್ಯಾಮಿಲಿ ಅವರೇ ನಂಗೆ ಸಪೋರ್ಟ್ ಮಾಡಲಿಲ್ಲ, ನಮ್ದು ಗಿಲ್ಟ್ ಫೀಲ್ ಅಥವಾ ಬೇಜಾರು ಇರಲಿಲ್ಲ? ಇಲ್ಲ, ಆ ಥರ ಇಲ್ಲ. ಎಲ್ಲರೂ ಸಪೋರ್ಟ್, ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡಿದ್ರು. ಪುಣ್ಯವಂತರು ಬ್ರೋ. ನನಗೆ ಒಂದು ದಿನ ಅಲ್ಲ, ಇವತ್ತು ಪೋಸ್ಟ್ ಮಾಡಿದ್ರು ನನ್ನ ಕಳ್ಳನ ಮಕ್ಕಳು ನನ್ನ ಜೊತೆ ಇರೋರು ಪೋಸ್ಟ್ ಮಾಡಲ್ಲ, ಪೋಸ್ಟ್ ಮಾಡ್ರು ಅಥವಾ ಬೇಡ್ಕೊಂಡ್ರು ಪೋಸ್ಟ್ ಮಾಡಲ್ಲ. ಯಾವ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಆದ್ರೆ ವಿಡಿಯೋ ಮಾಡೋದು ಯಾಕೋ ನಾನೇ ಕಡಿಮೆ ಮಾಡಿದೆ ಅಂತ ನನಗೆ ಅನಿಸ್ತು. ಸೊ ಬೇಜಾರಿದೆ. ಹಾಂ, ಮಾಡ್ತೀರಾ ಮುಂದಕ್ಕೆ ಅಥವಾ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡಿ. ನಮ್ಮ ಕಡೆ ಆಲ್ ದ ಬೆಸ್ಟ್ ಕೂಡ. ನನಗೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ, ಆಯ್ತಾ? ಸೊ ತುಂಬಾ ಜನ ಅನ್ಕೊಂಡಿರ್ಬೋದು ಏನಂದ್ರೆ ಅವ್ರಿಗೆ ನೋಡಿ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ, ಫ್ಯಾಮಿಲಿ ಆಗ್ಲಿ ಸಪೋರ್ಟ್ ನನಗೂ ಸಪೋರ್ಟ್ ಮಾಡ್ತಿಲ್ಲ ಅಂತ, ಅಥವಾ ಅವ್ರು ಸಪೋರ್ಟ್ ಯಾರು ಮಾಡ್ತಿದ್ದಾರೆ ಅಂತ ಆಗ್ಲಿ ಮಾಡ್ತಿಲ್ಲ ಅಂತ ಆಗ್ಲಿ ಅವರು ಕ್ವಿಟ್ ಮಾಡಲ್ಲ ಯಾವುದನ್ನು. ಸೊ ಅವ್ರಿಗೆ ಏನು ಏಮ್ ಇದೆ, ಏನು ಗೋಲ್ ಇದೆ, ಅವರು ರೀಚ್ ಮಾಡೇ ಮಾಡ್ತಾರೆ. ಸೊ ನನಗೇನಿದೆ ನಾನು ಅದನ್ನು ರೀಚ್ ಮಾಡೇ ಮಾಡ್ತೀನಿ. ಬಟ್ ಏನಂದರೆ ಜೊತೆಗಿರೋರಿಗೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ಇನ್ನೊಂದು ಅಂದರೆ ಬೂಸ್ಟ್ ಸಿಕ್ತಂಗೆ, ಬೂಸ್ಟ್ ಸೀಕ್ರೆಟ್ ಆಫ್ ಆರ್ ಎನರ್ಜಿ ಅಂತಾರಲ್ಲ, ಆ ಥರ ಒಂದು ಎನರ್ಜಿ ಸಿಕ್ತಂಗೆ ಆಗತ್ತೆ. ಆದಷ್ಟು ಶೇರ್ ಮಾಡಿ. ಶೇರ್ ಮಾಡಿಲ್ಲ ಅಂತ ತೊಂದರೆ ಇಲ್ಲ, ಸಪೋರ್ಟ್ ಮಾಡಿ ಅಂತ ನಿಮ್ಮೊಂದು ಸ್ಟೇಟಸ್ಗಾರ ಒಂದು ಹಾಕ್ಕೊಡ್ರು. ಈಗ ಬೇಡ್ಕೊಳ್ತೀನಿ ನಾನು ತುಂಬ ಜನದ ಹತ್ರ ಹಾಕ್ಕೊಳ್ಳಿ ಅಂತ ಹಾಕಲ್ಲ. ಬಟ್ ಕೆಲವರಂತೂ ನನಗೆ ಅನ್ಎಕ್ಸ್ಪೆಕ್ಟೆಡ್ ಕೆಲವರಂತೂ ಹಾಕಿದ್ದಾರೆ. ರಿಕ್ವೆಸ್ಟ್ ಮಾಡೋದಕ್ಕಿಂತ ಕಂಟೆಂಟ್ ಕೊಟ್ರೆ ನಮ್ಮ ಜನಗಳೇ ಸಪೋರ್ಟ್ ಮಾಡ್ತಾರೆ. ಹೌದು. ಬಟ್ ಅದರಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದಂದ್ರೆ ನಮ್ಮ ಅಣ್ಣ. ಬಟ್ ನಮ್ಮ ಅಣ್ಣ ನನ್ನ ತಮ್ಮ, ಸೊ ಅದರಲ್ಲಿ ನಮ್ಮ ಅಪ್ಪ ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ನಮ್ಮ ಸಂತೋಷ್ ಅಣ್ಣ ಇಲ್ಲಿ ಆ ಕಡೆ ಒಂದು ಮೂಲೆಲ್ಲ ಒಬ್ರು ಕೂತಾರೆ. ಬಟ್ ಆ ಟೈಮ್ ಬಂದಾಗ ಹೇಳ್ತೀನಿ ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಯಾಕೆ ಸಪೋರ್ಟ್ ಮಾಡಿದ್ರು ಎಲ್ಲ ಹೇಳ್ತೀನಿ. ಬಟ್ ಒನ್ ಡೇ ಐ ವಿಲ್ ರೀಚ್ 1 million. ಸೊ ಆಸ್ ವಿಲ್ ಸೂನ್. ಸೊ ಆಲ್ಸೋ ಆಲ್ ದ ಬೆಸ್ಟ್ ಬ್ರೋ. ಹಾಗೆ ರೀಚ್ ಆಗಿ ನಮ್ಮ ಚೇತನ್ ಕನ್ನಡಿಗ ಫಾಲೋ ಮಾಡಿ, ಅವ್ರನ್ನೂ ಸಬ್ಸ್ಕ್ರೈಬ್ ಮಾಡಿ. ಅವರು ಮುಂದೆ ಇನ್ನೂ ಗ್ರೋ ಆಗಬೇಕು ಅಂತ ಥಿಂಕ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದಾರೆ. ಸೊ ಅವರ ಕಂಟೆಂಟನ್ನು ನೋಡಿ, ಯಾಕೆಂದರೆ ಒಂದೇ ಊರಿನವರು. ಆದಷ್ಟು ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಬೆಳೆಸಿ, ನೀವು ನೋಡಿ, ನೀವು ನಗಿರಿ. ಸೊ ಕಂಟೆಂಟ್ ವ್ಯಾಲ್ಯೂಡ್ ಇದ್ದರೆ ನಮಗೆ ಫಾಲೋ ಮಾಡಿ ಅಷ್ಟೇ, ಓಕೆನಾ? ಆದಷ್ಟು ಬೇಗ ಬರ್ತೀನಿ ಒಳ್ಳೊಳ್ಳೆ ಕಂಟೆಂಟ್ಸ್ ಜೊತೆ. ಆದಷ್ಟು ಒಳ್ಳೆ ಕಂಟೆಂಟ್ ಜೊತೆ ಅವ್ರು ಬರ್ತಾರೆ. ಅದ್ರ ಜೊತೆಗೆ ನಾನು ಕೂಡ ಬರ್ತೀನಿ, ನಂದು ಪ್ಲ್ಯಾನಿಂಗ್ಸ್ ಎಲ್ಲ ಇದೆ. ಸೊ ಪರ್ಪಸ್ ಸ್ವಲ್ಪ ಡಿಲೇ ಆಗ್ತಾ ಇದೆ. ಬಟ್ ಆದರೆ ನಾನು ಡೈಲಿ ಲಾಗ್ ಕೂಡ ಹಾಕ್ತೀನಿ. ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟಂಗಾರ ಹಾಕ್ತೀನಿ, ಆನ್ ದ ವೇ ನನ್ನ ಪರ್ಸಲ್ಲು ಕೂಡ ನಾನು ಹಾಕ್ತೀನಿ. ಸೊ ನೋಡ್ತೀರಿ, ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.